ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಒಂದು ಪ್ರಶ್ನೆಯದು ಒಂದು ಬಾರಿಯಾದರೂ ನಿಮ್ಮ ಮನಸ್ಸಿನಲ್ಲಿ ನಿಶ್ಚಯವಾಗಿ ಬಂದಿರಬೇಕು, ಫರೋನ್ನ ದೇಹ ಮಮ್ಮಿ ಹೇಗೆ ಗುರುತಿಸಲಾಯಿತು? 1891 ಕ್ರಿಸ್ತಾಬ್ದಕ್ಕೆ ಮೊದಲು ಈ ಜಗತ್ತಿನಲ್ಲಿ ಯಾವ ಮನುಷ್ಯನಿಗೂ ತಿಳಿದಿರಲಿಲ್ಲ. ದೈವತ್ವವನ್ನು ಹೇಳಿಕೊಂಡ ಫರೋಗಳ ದೇಹಗಳಿಗೆ ಏನಾಯಿತು ಎಂದೋ, ಅವುಗಳ ಸ್ಥಳಗಳು ಎಲ್ಲಿವೆ ಎಂದೋ, ಇದೆಯೋ ಇಲ್ಲವೋ ಎಂದೋ. ದೈವಿಯ ಗ್ರಂಥಗಳಾದ ತೋರಾ, ಬೈಬಲ್, ಕುರಾನ್ಗಳಲ್ಲಿ ಈ ಘಟನೆಯ ವಿವರಗಳು ಲಭ್ಯವಿವೆ. ಹಜ್ರತ್ ಮೂಸಾ ಅಲಿಹಿಸಲಾಂ ಬನಿ ಇಸ್ರಾಯೇಲ್ ಜನರನ್ನು ಹಿಂಬಾಲಿಸಿದ ಫರೋ ತನ್ನ ಸೈನ್ಯದೊಂದಿಗೆ ನೀರಿನಲ್ಲಿ ಮುಳುಗಿ ಸತ್ತನು. ಅದೇ ಸಮಯದಲ್ಲಿ ಹಜ್ರತ್ ಮೂಸಾ ಅಲಿಹಿಸಲಾಂ ಮತ್ತು ಅವರ ಜನರಿಗೆ ಅಲ್ಲಾಹನ ಆಜ್ಞೆಯಿಂದ ನೀರು ದಾರಿ ಕೊಟ್ಟಿತು. ಅದರ ನಂತರ ಏನಾಯಿತು ಎಂಬುದರ ಬಗ್ಗೆ ಬೈಬಲ್ ಮತ್ತು ತೋರಾ ಮೌನವಾಗಿವೆ. ಆದರೆ ಕುರಾನ್ ಪಾಕ್ನಲ್ಲಿ ಅದರ ಅಂತ್ಯದ ಬಗ್ಗೆ ಒಂದು ವಿಚಿತ್ರವಾದ ವಿಷಯ ಹೇಳಲಾಗಿದೆ. ಅದು ಯಾರಿಗೂ ಅರ್ಥವಾಗಲಿಲ್ಲ. ಆದ್ದರಿಂದ ನಿನ್ನ ದೇಹವನ್ನು ಸಮುದ್ರದಿಂದ ಹೊರಗೆ ತೆಗೆದು ನಾವು ಸಂರಕ್ಷಿಸುತ್ತೇವೆ. ಹೀಗೆ ನೀ ನಂತರ ಬರುವವರಿಗೆ ಒಂದು ಪಾಠವಾಗುತ್ತೀಯೆ. ಸೂರತುಲ್ ಯೂನುಸ್ ಆಯತ್ ಸಂಖ್ಯೆ 92. ಈ ಘಟನೆ ಇಂದಿನಿಂದ 3.5 ಸಹಸ್ರಾಬ್ದಗಳ ಹಿಂದೆ ನಡೆದದ್ದು. ಫರೋ ಮುಳುಗಿ ಸತ್ತ ನಂತರ ಸಮುದ್ರ ಅಲ್ಲಾಹನ ಆಜ್ಞೆಯಿಂದ ಅವರ ದೇಹವನ್ನು ಹೊರಗೆ ಎಸೆಯಿತು. ಅದೇ ಸಮಯದಲ್ಲಿ ಉಳಿದ ಸೈನ್ಯದ ಯಾವ ಗುರುತೂ ಕಾಣದಾಯಿತು. ಈಜಿಪ್ಟಿಯರಲ್ಲಿ ಒಬ್ಬ ವ್ಯಕ್ತಿ ಕರಾವಳಿಯಲ್ಲಿ ಹಾಕಿರುವ ಅವರ ದೇಹವನ್ನು ಗುರುತಿಸಿ ಅರಮನೆಯವರಿಗೆ ತಿಳಿಸಿದನು. ಫರೋನ್ ದೇಹವನ್ನು ಅರಮನೆಗೆ ತಂದರು. ಅರಮನೆಯವರು ಸಮಸ್ಯೆಯನ್ನು ಚರ್ಚಿಸಿ ಅವರನ್ನು ಪೂರ್ಣ ಗೌರವ ಮತ್ತು ಆದರದೊಂದಿಗೆ ಶವಪೆಟ್ಟಿಗೆಯಲ್ಲಿ ಇಟ್ಟು ಸಂರಕ್ಷಿಸಿದರು. ಹನೂತ್ ಪ್ರಕ್ರಿಯೆಯಲ್ಲಿ ಅವರಿಂದ ಒಂದು ತಪ್ಪು ಸಂಭವಿಸಿತು. ಫರೋ ಸಮುದ್ರದಲ್ಲಿ ಮುಳುಗಿ ಸತ್ತನು. ಸಾವಿನ ನಂತರ ಸ್ವಲ್ಪ ಕಾಲ ನೀರಿನಲ್ಲಿ ಹಾಕಿದ್ದರಿಂದ ಅವರ ದೇಹದಲ್ಲಿ ಸಮುದ್ರ ಉಪ್ಪುಗಳ ಒಂದು ಪದರ ಅಂಟಿಕೊಂಡಿತ್ತು. ಈಜಿಪ್ಟಿಯರು ಅವರ ದೇಹದಲ್ಲಿರುವ ಆ ಉಪ್ಪು ಪದರವನ್ನು ಹಾಗೆಯೇ ಬಿಟ್ಟು ಹಾಗೆಯೇ ಹನೂತ್ ಮಾಡಿ ಸಂರಕ್ಷಿಸಿದರು. ಕಾಲ ಕಳೆದು ಹೋಯಿತು. ಭೂಮಿ ಮತ್ತು ಆಕಾಶ 7 ವಿಪ್ಲವಗಳನ್ನು ಕಂಡವು. ಅವುಗಳ ಧೂಳಿನ ಅಡಿಯಲ್ಲಿ ಎಲ್ಲವೂ ಮರೆಯಾಯಿತು. ಫರೋಗಳ ಹನೂತ್ ಮಾಡಿದ ದೇಹಗಳು ಭೂಮಿಯ ಅಡಿಯಲ್ಲಿ ಮರೆಯಾದವು. ಅವುಗಳ ಹೆಸರುಗಳು ಪುಸ್ತಕಗಳಲ್ಲಿ ಮತ್ತು ಅವುಗಳ ನಿರ್ಮಾಣಗಳಲ್ಲಿ ಮತ್ತು ಜನರ ಮನಸ್ಸುಗಳಲ್ಲಿ ಮಾತ್ರ ಉಳಿದವು. ಈ ಘಟನೆಗೆ 10 ಸಹಸ್ರಾಬ್ದಗಳ ನಂತರ ಈ ಜಗತ್ತಿನಲ್ಲಿ ಅಲ್ಲಾಹನ ಕೊನೆಯ ಪ್ರವಾದಿ ಹಜ್ರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರುತ್ತಾರೆ. ಅವರಿಗೆ ಅವತರಿಸಿದ ಕೊನೆಯ ಗ್ರಂಥದಲ್ಲಿ ಫರೋಗಳ ಕಥೆಗಳು ವಿವರವಾಗಿ ವಿವರಿಸಲಾಗಿದೆ. ಅದರ ಮುಂದುವರಿಕೆಯಾಗಿ ಆ ಫರೋನ್ ದೇಹ ಸಂರಕ್ಷಣೆಯ ವಿಷಯವು ಒಂದು ಆಯತ್ನಲ್ಲಿ ಅವತರಿಸಲಾಗಿದೆ. ಅದರ ಸತ್ಯತೆಯಲ್ಲಿ ಎಲ್ಲಾ ನಂಬಿಕೆಯುಳ್ಳವರ ದೃಢ ನಂಬಿಕೆ ಇತ್ತು. ಆದರೆ ಅದನ್ನು ಅರ್ಥಮಾಡಿಕೊಳ್ಳಲು ಅವರಿಗೆ ಸಾಧ್ಯವಾಗಲಿಲ್ಲ. ದೈವತ್ವವನ್ನು ಹೇಳಿಕೊಂಡ ಆ ವ್ಯಕ್ತಿಯ ದೇಹ ಎಲ್ಲಿ ಸಂರಕ್ಷಿಸಲಾಗಿದೆ, ಹೇಗೆ ಅದನ್ನು ಪಾಠದ ಗುರುತಾಗಿ ಮಾಡುವುದು? 1871 ಕ್ರಿಸ್ತಾಬ್ದದಲ್ಲಿ ಈಜಿಪ್ಟ್ನ ಅಲ್ಗುರ್ನಿಯಾ ನಗರದಲ್ಲಿ ಒಬ್ಬ ಬಡವ ಮತ್ತು ಸಾಮಾನ್ಯ ಕಳ್ಳನಾದ ಅಹಮದ್ ಅಬ್ದುಲ್ ರಸೂಲ್ಗೆ ಫರೋಗಳ ಹನೂತ್ ಮಾಡಿದ ದೇಹಗಳಿಗೆ ರಹಸ್ಯ ಮಾರ್ಗಕ್ಕೆ ಪ್ರವೇಶ ದೊರೆಯಿತು. ಅಹಮದ್ ಅಬ್ದುಲ್ ರಸೂಲ್ ಹಳೆಯ ವಸ್ತುಗಳನ್ನು ಕಳ್ಳತನ ಮಾಡಿ ಮಾರಾಟ ಮಾಡುತ್ತಿದ್ದನು. ಒಂದು ದಿನ ನೈಲ್ ನದಿ ತೀರದಲ್ಲಿ ತಸ್ಬೀಹದ ಸ್ಥಳದಲ್ಲಿ ಅದಕ್ಕಾಗಿ ಅಲೆದಾಡುತ್ತಿದ್ದಾಗ ಅವನಿಗೆ ಒಂದು ರಹಸ್ಯ ಮಾರ್ಗದ ಮಾಹಿತಿ ದೊರೆಯಿತು. ಅಲ್ಲಿಗೆ ಹಳೆಯ ವಸ್ತುಗಳಿಗಾಗಿ ಅವನು ತೋಡುತ್ತಿದ್ದನು. ಆಗ ಕೆಲವರು ಅವನನ್ನು ಹಿಡಿದು ಪೊಲೀಸ್ಗೆ ಹಸ್ತಾಂತರಿಸಿದರು. ಅವನು ತೋಡಿದ ಸ್ಥಳದಿಂದ ದೊರೆತ ಮಾರ್ಗದ ಮುಂದುವರಿಕೆಯ ತೋಡುವಿಕೆಯ ನಂತರ 1891 ಕ್ರಿಸ್ತಾಬ್ದದಲ್ಲಿ ಮತ್ತೊಂದು ಮಮ್ಮಿಯೊಂದಿಗೆ ಆ ಮುಳುಗಿ ಸತ್ತ ಫರೋನ್ ದೇಹವು ಅಲ್ಲಿಗೆ ದೊರೆಯಿತು. ಅವರ ಶವಪೆಟ್ಟಿಯಲ್ಲಿ ಮತ್ತು ಎದೆಯ ಸ್ಥಳದಲ್ಲಿ ಅವರ ಹೆಸರು ಬರೆಯಲಾಗಿತ್ತು. ಈ ಮಮ್ಮಿಗಳನ್ನು ತಜ್ಞರು ಕೈರೋಗೆ ಕೊಂಡೊಯ್ದರು. ಮಮ್ಮಿಗಳ ವಿವರವಾದ ಪರೀಕ್ಷೆಯಲ್ಲಿ ಫರೋನ್ ಮಮ್ಮಿಯಲ್ಲಿ ಅಂಟಿಕೊಂಡ ಸಮುದ್ರ ಉಪ್ಪುಗಳ ಪದರದಿಂದ ದೃಢೀಕರಣ ದೊರೆಯಿತು. ಇದು ಅಲ್ಲಾಹ ನೀರಿನಲ್ಲಿ ಮುಳುಗಿಸಿ ಅತ್ಯಂತ ಕೆಟ್ಟ ಶಿಕ್ಷೆ ನೀಡಿದ ಆ ಫರೋನೆ. ಇದು ತುಂಬಾ ದೊಡ್ಡ ಘಟನೆಯಾಗಿತ್ತು. ಇದರ ದೃಢೀಕರಣಕ್ಕಾಗಿ ಜಗತ್ತಿನಾದ್ಯಂತದ ಪುರಾತನ ತಜ್ಞರು ಮತ್ತು ವಿಜ್ಞಾನಿಗಳು ಈಜಿಪ್ಟ್ಗೆ ಹೋದರು. ವಿವಿಧ ವೈಜ್ಞಾನಿಕ ಪರೀಕ್ಷೆಗಳ ನಂತರ ಜಗತ್ತಿನಾದ್ಯಂತದ ವಿಜ್ಞಾನಿಗಳು ದೃಢೀಕರಿಸಿದರು, ಇತರ ದೇಹಗಳಿಗೆ ಹೋಲಿಸಿದರೆ ಫರೋನ್ ದೇಹದಲ್ಲಿ ಮಾತ್ರ ಸಮುದ್ರ ಉಪ್ಪುಗಳ ಪದರ ಅಂಟಿಕೊಂಡಿತ್ತು. ಈ ದೃಢೀಕರಣದ ನಂತರ ಅದನ್ನು ಫರೋನ್ ದೇಹವೆಂದು ಘೋಷಿಸಿ ಮ್ಯೂಸಿಯಂನಲ್ಲಿ ಸಂರಕ್ಷಿಸಿದರು. 1982ರಲ್ಲಿ ಫರೋನ್ ದೇಹ ಹಾನಿಯಾಗಲು ಆರಂಭಿಸಿದಾಗ ಅಂದಿನ ಈಜಿಪ್ಟ್ ಸರ್ಕಾರ ಫ್ರಾನ್ಸ್ ಸರ್ಕಾರಕ್ಕೆ ಕೋರಿತು, ಫರೋನ್ ಮಮ್ಮಿಯನ್ನು ಹಾನಿಯಾಗದಂತೆ ರಕ್ಷಿಸಿ.
ಮತ್ತು ಆಧುನಿಕ ವೈಜ್ಞಾನಿಕ ಮಾರ್ಗಗಳ ಮೂಲಕ ಅವರ ಸಾವಿನ ಕಾರಣವನ್ನು ಕಂಡುಹಿಡಿಯಿರಿ. ಹೀಗೆ ಈಜಿಪ್ಟ್ ಮತ್ತು ಫ್ರಾನ್ಸ್ ಸರ್ಕಾರಗಳು ಸೇರಿ ಮಮ್ಮಿಯನ್ನು ಫ್ರಾನ್ಸ್ಗೆ ಕೊಂಡೊಯ್ಯುವ ವ್ಯವಸ್ಥೆ ಮಾಡಿದವು. ಫರೋನ್ ದೇಹವನ್ನು ಫ್ರಾನ್ಸ್ಗೆ ತಂದಾಗ ವಿಮಾನ ನಿಲ್ದಾಣದಲ್ಲಿ ಆ ಕಾಲದ ಫ್ರೆಂಚ್ ಅಧ್ಯಕ್ಷ ಸ್ವತಃ ಸರ್ಕಾರದ ಉನ್ನತ ಅಧಿಕಾರಿಗಳೊಂದಿಗೆ ಮತ್ತು ಎಲ್ಲ ಮಂತ್ರಿಗಳೊಂದಿಗೆ ಮತ್ತು ಸೈನ್ಯದ ಅಧಿಕಾರಿಗಳೊಂದಿಗೆ ಸ್ವಾಗತಕ್ಕೆ ಅಲ್ಲಿದ್ದರು. ಫರೋನ್ ದೇಹದ ಸ್ವಾಗತವನ್ನು ಯಾವುದೇ ಮಹಾನ್ ಜೀವಂತ ರಾಜನಂತೆ ನಡೆಸಿದರು. ಸೈನ್ಯ ವಿಭಾಗಗಳು ಸಲ್ಯೂಟ್ ನೀಡಿದವು. ಫರೋನ್ ಮಮ್ಮಿಯನ್ನು ತಜ್ಞ ವೈದ್ಯರ ತಂಡಕ್ಕೆ ಹಸ್ತಾಂತರಿಸಿದರು. ಈ ತಂಡದ ನಾಯಕತ್ವವನ್ನು ಡಾ ಮಾರಿಸ್ ಬುಕ್ಕೆ ನಿರ್ವಹಿಸಿದರು. ಮೈಕ್ರೋಸ್ಕೋಪ್ ಪರೀಕ್ಷೆಗಳ ಮೂಲಕ ಮಮ್ಮಿಯ ಎಲ್ಲಾ ಭಾಗಗಳನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿದಾಗ ತಿಳಿದದ್ದು ಅವರ ದೇಹದಲ್ಲಿ ಮತ್ತು ಶರೀರದಲ್ಲಿ ಸಮುದ್ರ ಕಣಗಳು ಇನ್ನೂ ಇವೆ. ಸಾವಿನ ಕಾರಣವು ನೀರಿನಲ್ಲಿ ಮುಳುಗುವುದರಿಂದಲೇ. ಒಬ್ಬ ರಾಜನ ಸಾವು ನೀರಿನಲ್ಲಿ ಮುಳುಗುವುದರಿಂದಲೇ. ಇದು ಡಾ ಮಾರಿಸ್ಗೆ ಅಚ್ಚರಿಯಾಗಿತ್ತು. ಅವರು ಈ ಮಮ್ಮಿಯ ಬಗ್ಗೆ ಹೆಚ್ಚು ತಿಳಿಯಲು ಪ್ರಯತ್ನಿಸಿದಾಗ ತಿಳಿದದ್ದು ಈ ರಾಜನ ಸಾವಿನ ಸನ್ನಿವೇಶಗಳು ಮುಸ್ಲಿಮರ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲೆ ಅವತರಿಸಿದ ಕುರಾನ್ ಪಾಕ್ನಲ್ಲಿ ವಿವರವಾಗಿ ದಾಖಲಿಸಲಾಗಿದೆ. ಅವರಿಗೆ ತಿಳಿದಿತ್ತು ಈ ದೇಹ ದೊರೆತ ಸ್ಥಳ ಒಂದು ಇಸ್ಲಾಮಿಕ್ ದೇಶ. ಹೀಗೆ ಆಸಕ್ತಿಯ ಕೈಗಳಿಂದ ಬಲವಂತವಾಗಿ ಅವರು ಈಜಿಪ್ಟ್ಗೆ ಬಂದರು. ಅವರು ಒಬ್ಬ ವಿಜ್ಞಾನಿ. ಈ ವಿಷಯದಲ್ಲಿ ಅವರು ಈಜಿಪ್ಟ್ನಲ್ಲೇ ಒಬ್ಬ ವಿಜ್ಞಾನಿಯನ್ನು ಭೇಟಿಯಾದರು. ಆ ವಿಜ್ಞಾನಿ ಕುರಾನ್ ಪಾಕ್ ತೆರೆದು ಸೂರತುಲ್ ಯೂನುಸ್ನ ಆಯತ್ ಸಂಖ್ಯೆ 90-92ಗಳ ಅನುವಾದವನ್ನು ಪದಕ್ಕೆ ಪದ ಕೇಳಿಸಿದರು. ಫರೋನ್ ದೈವತ್ವ ಹೇಳಿಕೆ ಅವರ ನೀರಿನಲ್ಲಿ ಮುಳುಗಿ ಸಾವು ನಂತರ ನೀರಿನಿಂದ ಹೊರಗೆ ತೆಗೆದು ದೇಹದ ಹನುತ್ ನಂತರ ದೇಹದ ಕಂಡುಹಿಡಿಯುವಿಕೆ ನಂತರ ಆಧುನಿಕ ವೈಜ್ಞಾನಿಕ ಕಾಲದಲ್ಲಿ ದೇಹದ ಮತ್ತೆ ಸಂರಕ್ಷಣೆ ಎಲ್ಲವೂ ಒಂದು ದಿಕ್ಕಿನತ್ತ ಸೂಚಿಸುತ್ತಿವೆ. ಅದು ತುಂಬಾ ಸ್ಪಷ್ಟ. ನಿನ್ನನ್ನು ನಂತರ ಬರುವವರಿಗೆ ಪಾಠದ ಗುರುತನ್ನಾಗಿ ಮಾಡುತ್ತೇವೆ. ಫರೋನ್ ದೇಹವನ್ನು ಹೀಗೆ ಸಂರಕ್ಷಿಸಿ ಜಗತ್ತಿನ ಮುಂದೆ ಇರಿಸಲಾಗಿದೆ. ಇಂಟರ್ನೆಟ್ನ ಒಂದು ಕ್ಲಿಕ್ನಲ್ಲಿ ನಿಯತಕಾಲಿಕಗಳು, ಜರ್ನಲ್ಗಳು, ಟಿವಿ ಚಾನೆಲ್ಗಳು, ಮ್ಯೂಸಿಯಂಗಳಲ್ಲಿ ಅರಬ್ ಮನುಷ್ಯರ ಕಣ್ಣುಗಳ ಮುಂದೆ ದಯನೀಯ ಸ್ಥಿತಿಯಲ್ಲಿ ಇದೆ. ಪಾಠಕ್ಕಾಗಿ ಚಿಂತಿಸಿ ಆರಾಧನೆಗೆ ಯೋಗ್ಯನು, ಶಾಶ್ವತವಾಗಿ ನಿಲ್ಲುವವನು, ಎಲ್ಲರ ಸೃಷ್ಟಿಕರ್ತನೂ ಪೋಷಕನೂ ಆಗಿರುವವನು. ಡಾ ಮಾರಿಸ್ ಆಯತ್ನ ಅನುವಾದವನ್ನು ಕೇಳಿದಾಗ ತಕ್ಷಣ ಕರೆದು ಹೇಳಿದರು, ಅಲ್ಲಾಹ ಸತ್ಯವನ, ಕುರಾನ್ ಸತ್ಯವನ ಪ್ರವಾದಿ, ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸತ್ಯವಾದಿ. ಕಲಿಮಾ ಹೇಳಿ ಇಸ್ಲಾಂಗೆ ಪ್ರವೇಶಿಸಿದರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.